ಕುಂದಾಪುರದ ಆನೆಗುಡ್ಡೆ ದೇವಸ್ಥಾನಕ್ಕೆ ಸಚಿವ ಎಸ್ ಅಂಗಾರ ಅವರು ಭೇಟಿ ನೀಡಿ ಶ್ರೀ ಗಣಪತಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಸಚಿವರಿಗೆ ದೇವಾಲಯದ ವತಿಯಿಂದ ಶಾಲ್ ಹೊದಿಸಿ ಅಭಿನಂದಿಸಲಾಯಿತು. ಇನ್ನು ಸಚಿವರು ಸುದ್ದಿಗಾರರೊಂದಿಗೆ ಮಾತನಾಡಿ ಕಡಲ್ಕೊರೆತ ತಡೆಯಲು ಕ್ರಮ ಕೈಗೊಳ್ಳುವ ಬಗ್ಗೆ ಹಾಗೂ ಇಲಾಖೆಯಲ್ಲಿ ಬ್ರೋಕರ್ಗಳ ಹಾವಳಿಯನ್ನು ತಡೆಗಟ್ಟುವ ಕ್ರಮದ ಬಗ್ಗೆ ಮಾತನಾಡಿ, ನಾನು ಕೂಲಿ ಕಾರ್ಮಿಕ, ಕೂಲಿಯವರ ಕಷ್ಟ ಸುಖ ನನಗೆ ಅರಿವಿದೆ. ಹಾಗಾಗಿ ಇಲಾಖೆಯಲ್ಲಿ ಬ್ರೋಕರ್ಗಳ ಹಾವಳಿ ಬಗ್ಗೆ ತಿಳಿದುಕೊಂಡು ಮುಂದಿನ ಹೆಜ್ಜೆ ಇಡುತ್ತೇನೆ ಎಂದು ಹೇಳಿದರು. ಈ ರೀತಿಯ ಏನು ತಡೆಗಳ ನಿರ್ಮಾಣ, ಪ್ರವಾಹ ನಿಯಂತ್ರಣಕ್ಕೆ ಬೇಕಾಗಿ ಏನು ಪ್ರವಾಹ ತಡೆಗಳ ನಿರ್ಮಾಣ ಅದಕ್ಕೆ ಸಂಬಂಧಪಟ್ಟಾಗಿ ನಾನು ಸಂಬಂಧಪಟ್ಟಂಥ ಇಂಜಿನಿಯರ್ ಇದ್ದರೆ ಅವ್ರನ್ನ ಮಾತಾಡಿಕೊಂಡು ಯಾವ ಭಾಗದಲ್ಲಿ ಯಾವ ರೀತಿಯ ಕಾಮಗಾರಿ ಕೈಗೆತ್ತಿಗೆ ಸಂಬಂಧಪಟ್ಟಾಗಿ ಯಾವ ರೀತಿಯ ತಾಂತ್ರಿಕತೆಯನ್ನು ಅವರು ಬಳಕೆ ಮಾಡಿಕೊಂಡು ಯಾವ ರೀತಿಯ ಪ್ಲ್ಯಾನನ್ನು ಮಾಡಿದ್ದಾರೆ, ಈ ರೀತಿಯ ಮಾಹಿತಿಯನ್ನು ತಗೊಳ್ಬೇಕು. ಆ ಮಾಹಿತಿಯನ್ನು ತಗೊಂಡು ಮತ್ತೆ ನಾವು ಮುಂದಿನ ಕಾರ್ಯಕ್ಕೆ ನಾವು ಮುಂದೆ ಹೋಗಬೇಕು. ಶ್ರೀನಿವಾಸ ಪೂಜಾರಿಯವರು ಕೂಡ ಮತ್ತು ತುಳುನಾಡು ಪಂಚದ ಕೃಷಿಗೆ ಭಾಳ ಉತ್ತೇಜನ ಕೊಟ್ಟು ಬಹುತೇಕ ಕಾರ್ಯಕ್ರಮಗಳನ್ನು ಹಾಕಿದ್ದಾರೆ. ಅದನ್ನು ಕೂಡ ಖಂಡಿತ ಅದರಲ್ಲಿ ಎರಡೂ ಮಾತೇ ಇಲ್ಲ. ನಾವು ಒಂದೇ ಸರ್ಕಾರದಲ್ಲಿ ಅವರು ಸಚಿವರು, ಈಗ ನಾನು ಕೂಡ ಸಚಿವರು. ಏನು ನಮ್ಮ ಉದ್ದೇಶ ಇದೆ, ಅವರು ಏನು ಪ್ಲ್ಯಾನನ್ನು ಮಾಡಿದ್ದಾರೆ ಅದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ. ಮತ್ತು ಹೆಚ್ಚುವರಿಗೆ ನಾವು ಯಾವ ರೀತಿ ಅಭಿವೃದ್ಧಿಯನ್ನು ಮಾಡಬೇಕು ಅದನ್ನು ಕೂಡ ನಾವು ಗಮನ ಇಟ್ಟುಕೊಂಡು ಕೆಲಸ ಮಾಡ್ತೇವೆ. ಅಲ್ಲ, ನಾನು ಮಾಹಿತಿಯನ್ನು ಪಡ್ಕೊಳ್ತೇನೆ. ಬ್ರೋಕರ್ ಯಾವುದೇ ಬೇಕಾಗಿರಲಿ, ಒಟ್ಟು ಆ ಒಂದು ಇಲಾಖೆಯಲ್ಲಿ ಈ ರೀತಿಯ ಬ್ರೋಕರ್ಗಳ ಮಧ್ಯವರ್ತಿಗಳ ಅವರಿದ್ದರೆ ಅದನ್ನು ತಪ್ಪಿಸಿಕೊಂಡು ನಿಜವಾಗಿಯೂ ಯಾವ ರೀತಿಯ ಕಾರ್ಮಿಕರಿದ್ದಾರೆ, ಮೀನುಗಾರಿದ್ದಾರೆ, ಅವರಿಗೆ ನ್ಯಾಯೋಚಿತವಾಗಿ ಹೇಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಆ ರೀತಿಯಲ್ಲಿ ನಾನು ಮಾಡ್ತೇನೆ. ಯಾಕೆಂದರೆ ನಾನು ಕೂಡ ಒಬ್ಬ ಕೂಲಿ ಕಾರ್ಮಿಕ. ಅಂದರೆ ಇವತ್ತು ಸಚಿವರಾಗಿರ್ಬೋದು, ನನಗೆ ಕೂಲಿ ಕೆಲಸ ಮಾಡಿದ ಅನುಭವ ಇದೆ, ಮತ್ತು ಕಾರ್ಮಿಕರ ಕಷ್ಟ ಸುಖದ ಬಗ್ಗೆ ನನಗೆ ಅನುಭವ ಇದೆ. ಹಾಗೆ ತಿಳ್ಕೊಂಡು ಮತ್ತೆ ಮುಂದುವರಿದೆ.